ನಾವು ಒಂದೊಂದೇ ಲೆಸನ್ಗಳದ್ದು ಸ್ವಲ್ಪ ಬ್ರೀಫಾಗಿ ಡಿಸ್ಕಷನನ್ನು ಮಾಡೋಣಂತೆ. ಸೊ ಈಗ 2 ಮಾರ್ಕ್ಸ್ ಕ್ವೆಶನ್ಸ್ಗಳು ಅಂತ ಬಂದಾಗ ನೀವು ಎಲ್ಲೆಲ್ಲಿ ಇದನ್ನು ರೆಫರ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. 2 ಮಾರ್ಕ್ಸ್ ಕ್ವೆಶನ್ಸ್ಗಳು ಟೋಟಲ್ ನಿಮ್ಮ ಕ್ವೆಶನ್ ಪೇಪರಲ್ಲಿ ಎಲ್ಲ ಲೆಸನ್ಗಳನ್ನ ಓದ್ಕೊಂಡ್ಬಿಟ್ಟಿದ್ದೀರಾ. ಎಕ್ಸಾಮ್ಗೆ ತುಂಬ ಕಡಿಮೆ ಟೈಮ್ ಇದೆ. ಸೊ ಯಾವ ಏರಿಯಾದಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ನೋಡೋದಾಯಿತು ಅಂದರೆ ಟೋಟಲ್ ನಿಮಗೆ 8 ಕ್ವೆಶನ್ಸ್ ಇರುತ್ತೆ. ಒಂದೊಂದಕ್ಕೆ 2 ಮಾರ್ಕ್ಸ್ ಬರುತ್ತೆ. ದಿಸ್ ಕ್ಯಾರೀಸ್ 16 ಮಾರ್ಕ್ಸ್. ಸೊ 16 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಆ 8ರಲ್ಲಿ ಒಂದು ಕ್ವೆಶನ್ನು ಗ್ರಾಮರಲ್ಲಿ ಬರುತ್ತೆ. ಸೊ ಒಂದು ಕ್ವೆಶನ್ ಕಮ್ಸ್ ಅಂಡರ್ ಗ್ರಾಮರ್. ಈಗ ನೋಡಿದ್ವಿ ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಅಂತ, ಅಲ್ಲಿ ಬರುತ್ತೆ. ಮಿಕ್ಕ 7 ಕ್ವೆಶನ್ಸ್ಗಳೇನಿದ್ದಾವೆ, ರಿಮೈನಿಂಗ್ 7 ಕ್ವೆಶನ್ಸ್, ಸೊ ಅದರಲ್ಲಿ ಈ ಥರ ನಿಮಗೆ ಬರುತ್ತೆ. 4 + 1 + 2 ಈ ಪ್ಯಾಟರ್ನಲ್ಲಿ ಇರುತ್ತೆ. ಆದರೂ ಒಂದು ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಸ್ ಕ್ವೆಶನ್ ಯಾವುದೇ ಲೆಸನಲ್ಲಿ ಬರ್ಬೋದು. ಸೊ ಇಂಥದ್ದೇ ಲೆಸನಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಯಾವ ಲೆಸನ್, ಫಸ್ಟ್ ಲೆಸನ್ ಹೀರೋಯಿಂದ ಹಿಡಿದ್ಬಿಟ್ಟು ಲಾಸ್ಟ್ ಲೆಸನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, in between 6 lessons will come. So from any lesson you may get the 2 marks question. ಇಲ್ಲಿ 4 ಇದೆ ಅಲ್ಲ, ಇದು 4 ಲೆಸನ್ಸಲ್ಲಿ ಬರೋಂಥ ಕ್ವೆಶನ್ಸ್ಗಳು. ಸೊ ಲೆಸನ್ಸಲ್ಲಿ 4 ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಹೀರೋ, ದೇರ್ ಇಸ್ ದ ಗರ್ಲ್ ಬೈ ದ ಟ್ರ್ಯಾಕ್, ಜೆಂಟ್ಲ್ಮನ್ ಆಫ್ ರಿಯನ್ ಮಿಡಿಯೋ, ಡಾಕ್ಟರ್ B.R. ಅಂಬೇಡ್ಕರ್, ದ ಕಾನ್ಸರ್ಟ್, ಡಿಸ್ಕವರಿ, ದೆನ್ ಕಲರ್ಸ್ ಆಫ್ ಸೈಲೆನ್ಸ್, ಹೋಪ್ ಆ್ಯಂಡ್ ಸೈನ್ಸ್ ಆಫ್ ಸರ್ವೈವಲ್. ಇಷ್ಟು ಇದೆ. ಆ 8 ಲೆಸನ್ನಲ್ಲಿ ಎಲ್ಲಾದರೂ ನಿಮಗೆ 4 ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಫ್ರಮ್ ಎನಿ ಲೆಸನ್ ಇಟ್ ಮೇ ಕಮ್. ದೆನ್ 1 ಇದೆ ನೋಡಿ, ದಿಸ್ ಇಸ್ ಆಫ್ ಪೋಯಮ್. ಟೋಟಲ್ ನಿಮಗೆ 8 ಪೋಯಮ್ಗಳಿದ್ದಾವೆ. ಆ 8 ಪೋಯಮಲ್ಲಿ 3 ಪೋಯಮ್ಗಳನ್ನ ನೀವು ಬಿಟ್ಬಿಡಿ. ಈ 3 ಪೋಯಮ್ಸ್ ಯಾವ್ಯಾವು ಅಂತೇಳಿದರೆ ಕ್ವಾಲಿಟಿ ಆಫ್ ಮರ್ಸಿ ಒಂದು ಬರುತ್ತೆ, ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಟು ಬ್ಲೈಂಡ್ ಬಾಯ್. ಸೊ ಈ 3 ಬಿಟ್ಟು ಮಿಕ್ಕ 5 ಪೋಯಮ್ಗಳಿದ್ದಾವೆ. ಆ 5 ಪೋಯಮಲ್ಲಿ ಎಲ್ಲಾದರೂ ಒಂದು 2 ಮಾರ್ಕ್ಸ್ ಕ್ವೆಶನನ್ನು ನಿಮಗೆ ಕೇಳ್ತಾರೆ. ಸೊ ಟೋಟಲ್ 2 ಮಾರ್ಕ್ಸ್ ಕ್ವೆಶನ್ಸು 8 ಇರ್ತವೆ. 1 ಈಸ್ ಫ್ರಮ್ ಗ್ರಾಮರಲ್ಲಿ ಹೋಗುತ್ತೆ. ಮಿಕ್ಕ 7 ಕ್ವೆಶನ್ಸಲ್ಲಿ 4 ಲೆಸನ್ಸಲ್ಲಿ ಬರುತ್ತೆ, 1 ಮಾತ್ರ ಪೋಯಮಲ್ಲಿ ಬರುತ್ತೆ. ದೆನ್ ಇನ್ನು 2 ಕ್ವೆಶನ್ಸ್ ಏನಿದ್ದಾವೆ, ಸೊ ದೀಸ್ ಆರ್ ಫ್ರಾಮ್ ಸಪ್ಲಿಮೆಂಟ್ರಿ ರೀಡಿಂಗ್. ನಮಗೆ ಟೋಟಲ್ 4 ಸಪ್ಲಿಮೆಂಟ್ರಿ ರೀಡಿಂಗ್ ಇದ್ದಾವೆ ಆ್ಯಂಡ್ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದ್ಯಾಮ್. ಆ ಸಪ್ಲಿಮೆಂಟ್ ರೀಡಿಂಗ್ ಲೆಸನ್ಸಲ್ಲಿ ಯಾವ್ಯಾವ ಬರುತ್ತೆ ಅಂದರೆ, ಫಸ್ಟ್ ಒನ್ ನಾರಾಯಣಪುರ ಇನ್ಸಿಡೆಂಟ್, ಸೆಕೆಂಡ್ ಒನ್ ಆನ್ ಟಾಪ್ ಆಫ್ ದ ವರ್ಲ್ಡ್, ಥರ್ಡ್ ಒನ್ ಮಾರ್ಟಿಯರ್ ಎವರ್ ಚೆರಿಶ್ಡು, ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡು, ದ ಫೋರ್ತ್ ಒನ್ ಬರ್ಡ್ ಆಫ್ ಹ್ಯಾಪಿನೆಸ್. ಈ 4 ಲೆಸನ್ಸ್ಗಳಿಂದ ನಿಮಗೆ ಒಟ್ಟು 2 ಕ್ವೆಶನ್, ಒಂದೊಂದು ಲೆಸನ್ನಿಂದ ಒಂದೇ ಕ್ವೆಶನ್ ಮಾತ್ರ ಬರುತ್ತೆ. ಅದರಲ್ಲಿ ಚಾಯ್ಸ್ ಇರುತ್ತೆ, ಇಂಟರ್ನಲ್ ಚಾಯ್ಸ್ ಇರುತ್ತೆ. ಯು ನೀಡ್ ಟು ರೈಟ್ ಓನ್ಲಿ 2 ಕ್ವೆಶನ್ಸ್. ಸೊ 2 ಮಾರ್ಕ್ಸ್ ಅಂತ ಬಂದಾಗ ಟೋಟಲ್ 8 ಕ್ವೆಶನ್ಸ್ ಬರುತ್ತೆ. 8 ಕ್ವೆಶನ್ಸಲ್ಲಿ 7 ಕ್ವೆಶನ್ಸ್ಗಳು ನಿಮ್ಮ ಲೆಸನ್ ಮತ್ತು ಪ್ರೋಸಿಂದ ಬಂದರೆ 1 ಕ್ವೆಶನ್ ಗ್ರಾಮರಲ್ಲಿ ಬರುತ್ತೆ. ದೆನ್ ಈಗ ನಾವು ಮುಂದಕ್ಕೆ ಹೋಗಿ ವಿ ಶಾಲ್ ಗೋ ಟು ದಿ 3 ಮಾರ್ಕ್ಸ್ ಕ್ವೆಶನ್ಸನ್ನು ಈಗ ನಾವು ನೋಡೋಣಂತೆ. ಟೋಟಲ್ 3 ಮಾರ್ಕ್ಸ್ ಕ್ವೆಶನ್ಸು ನಿಮ್ಮ ಎಕ್ಸಾಮಲ್ಲಿ ಎಷ್ಟು ಬರುತ್ತೆ ಅಂತ. ಯಾಕೆ ಇದರ ಐಡಿಯಾ ನಿಮಗೆ ಇರಬೇಕು ಅಂತ ಹೇಳಿದರೆ, ನೀವು ಲೆಸನ್ಸ್ಗಳನ್ನ ಓದಬೇಕಾದಾಗ, ಪೋಯಮನ್ನು ಓದಬೇಕಾದಾಗ ಅನ್ನೆಸೆಸರಿಯಾಗಿ ಓದೋ ಅವಶ್ಯಕತೆ ಇರೋದಿಲ್ಲ. ಈಗ ಕ್ವಾಲಿಟಿ ಆಫ್ ಮರ್ಸಿ ಅಂತ ಪೋಯಮ್ ಇದೆ, ಅಲ್ಲಿ ಯಾವುದೇ ಕ್ವೆಶನ್ಸ್ಗಳು ಬರೋದಿಲ್ಲ. ಕ್ವಾಲಿಟಿ ಆಫ್ ಮರ್ಸಿನಲ್ಲಿ ಡೈರೆಕ್ಟಾಗಿ ಪೋಯಮನ್ನು ಮಾತ್ರ ಕೇಳ್ತಾರೆ. ಸೊ ಈಗ ಅದನ್ನು ಲೆಸನ್ ಆ ಪೋಯಮ್ ತೊಗೊಂಬಿಟ್ಟು ಇಫ್ ಯು ರೀಡ್ ದಿ ಕ್ವೆಶನ್ ಆನ್ಸರ್ಸ್, ದಟ್ಸ್ ಅ ವೇಸ್ಟ್ ಆಫ್ ಟೈಮ್. ಮತ್ತು ಯಾವುದೇ ಲೆಸನಲ್ಲಿ 1 ಮಾರ್ಕ್ ಕ್ವೆಶನ್ಸ್ ಬರೋದಿಲ್ಲ. ನೋ 1 ಮಾರ್ಕ್ ಕ್ವೆಶನ್ ಫ್ರಮ್ ಲೆಸನ್ಸ್. ಸೊ ನೀವು ಯಾವುದೋ 1 ಮಾರ್ಕ್ ಕ್ವೆಶನ್ ಓದ್ತಾ ಇದ್ರಿ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಪಿಕ್ಚರ್ ನಿಮ್ಮ ಹತ್ರ ಇದ್ದರೆ ಈಸಿಯಾಗಿ ನೀವು ಆನ್ಸರ್ಸ್ಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲೀಗ 3 ಮಾರ್ಕ್ಸ್ ಕ್ವೆಶನ್ಸ್ ಇದೆಯಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಟೋಟಲ್ ನಿಮಗೆ 9 ಕ್ವೆಶನ್ಸ್ ಬರ್ತವೆ ಆ್ಯಂಡ್ ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸ್ ಈಸ್ 27. 9 ಕ್ವೆಶನ್ಸ್ಗಳು 3 ಮಾರ್ಕ್ಸಿನ ಕ್ವೆಶನ್ಸ್ ಬರುತ್ತೆ. ಎಲ್ಲೆಲ್ಲಿ ಬರುತ್ತೆ ಅಂತ ಈಗ ನಾವು ಒಂದು ಸರಿ ಅಬ್ಸರ್ವ್ ಮಾಡೋದಾಯಿತು ಅಂತಂದರೆ, ಇದರೊಳಗೆ 9ರಲ್ಲಿ ಫಸ್ಟ್ ಒನ್ನು ಲೆಸನ್ನಿಂದ 1 ಕ್ವೆಶನ್ ಬರುತ್ತೆ ಫ್ರಮ್ ಲೆಸನ್. 8 ಲೆಸನ್ ಇದ್ದಾವೆ. ಮತ್ತೆ ಹೇಳ್ತಾ ಇದ್ದೇನೆ, ಯಾವುದೇ ಲೆಸನ್ನಿಂದ ಯಾವುದೇ ಕ್ವೆಶನ್ ಬರ್ಬೋದು. 2 ಮಾರ್ಕ್ಸ್ ಅವ್ರು ಬರ್ಬೋದು, 3 ಮಾರ್ಕ್ಸ್ ಅವ್ರು ಬರ್ಬೋದು. ನೀವು ಅಂದ್ಕೋಬೇಡಿ ಇಲ್ಲ ಸರ್ ಹೀರೋದಲ್ಲಿ
ಇಂಥದೇ ಕ್ವಶನ್ ಬರುತ್ತೆ ಅಂತ ಅಂದ್ಕೋಬೇಡಿ. ಹೀರೋದಲ್ಲಿ 3 ಮಾರ್ಕ್ಸ್ ಕ್ವಶನ್ನು ಬರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರ್ಬೋದು. ದೆನ್ ಒಂದು ಪೋಯಮಲ್ಲಿ ಬರುತ್ತೆ, 1 ಕ್ವಶನ್ ಫ್ರಮ್ ಪೋಯಮ್, 3 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ 2 ಆಯಿತು. ನೆಕ್ಸ್ಟು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಇರುತ್ತೆ. ಸೊ ಹಿಯರ್ ಯು ನೋ ದಿಸ್ ಆಲ್ರೆಡಿ, ದೇ ಗಿವ್ ಎ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟಿಗೆ ಬೇಸ್ ಆಗಿ 3 ಕ್ವಶನ್ಸ್ಗಳಿರುತ್ತೆ, ಸಬ್ ಕ್ವಶನ್ಸ್ ಇರುತ್ತೆ. ಆ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಯು ನೀಡ್ ನಾಟ್ ರೈಟ್ ದ ಕಂಪ್ಲೀಟ್ ಸೆಂಟೆನ್ಸ್ ಫಾರ್ ದಿ ಆನ್ಸರ್ಸ್, ಜಸ್ಟ್ 1 ವರ್ಡ್ ಈಸ್ ಎನಫ್. ಒಂದು ವರ್ಡಲ್ಲಿ ಆನ್ಸರ್ ಮಾಡ್ಬೋದು. ಇದನ್ನು ನಾವು RC ಕ್ವಶನ್ಸ್ ಅಂತ ಹೇಳ್ತೇವೆ ಶಾರ್ಟಾಗಿ, ಇಲ್ಲಾಂದರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸ್ ಅಂತ ಹೇಳ್ತೇವೆ. ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಥರದ್ದು ನಿಮಗೆ ಲೆಸನ್ನಲ್ಲಿ 3 ಬರುತ್ತೆ. ದೆನ್ ಪೋಯಮಲ್ಲಿ 1 ಬರುತ್ತೆ. ಸೊ ಇಲ್ಲಿ ಒಂದೊಂದು ಕ್ವಶನ್ಸ್ ಬರ್ತವೆ. ಇಲ್ಲಿ ನಿಮಗೆ RC ಕ್ವಶನ್ಸ್ಗಳು ಲೆಸನ್ನಲ್ಲಿ 3 ಬಂದರೆ ಪೋಯಮಲ್ಲಿ 1 ಬರುತ್ತೆ. ಸೊ ಇಲ್ಲಿ ಎಷ್ಟಾಯಿತು ನಿಮಗೆ ಟೋಟಲ್ 2 ಕ್ವಶನ್ಸ್. ಇಲ್ಲಿ ನಿಮಗೆ 4 ಕ್ವಶನ್ಸ್ ಆಯಿತು. 4 + 2 6 ಆಯಿತು. ಟೋಟಲ್ 3 ಮಾರ್ಕ್ಸ್ ಬರೋಂಥದ್ದು 9 ಇದೆ. 9ಲ್ಲಿ 6 ಹೋಗಿದ್ದಾವೆ. ಇನ್ನು 3 ಕ್ವಶನ್ ಯಾವ್ಯಾವು ಅಂತ ಹೇಳಿದರೆ ರಿಮೈನಿಂಗ್ 3 ಕ್ವಶನ್ಸನ್ನು ನೋಡೋದಾಯಿತು ಅಂದರೆ ಫಸ್ಟ್ ಒನ್ ಈಸ್ ಇಯರ್ ಪ್ರೊಫೈಲ್ ರೈಟಿಂಗ್. ಸೊ ಪ್ರೊಫೈಲ್ ರೈಟಿಂಗಿಗೆ ಇದು ನಿಮಗೆ ಕಾಂಪೋಸಿಷನಲ್ಲಿ ಬರುತ್ತೆ, ಒಂದಕ್ಕೆ 3 ಮಾರ್ಕ್ಸ್ ಇರುತ್ತೆ ಪ್ರೊಫೈಲ್ ರೈಟಿಂಗ್. ದೆನ್ ಸೆಕೆಂಡ್ ಒನ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಪಿಕ್ಚರ್ನ ನೀವು ಸ್ಟಡಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದಿಷ್ಟು ಲೈನ್ಸ್ಗಳನ್ನ ಬರೀಬೇಕು ಅಂತ. ಸೊ ಪಿಕ್ಚರ್ ಡಿಸ್ಕ್ರಿಪ್ಷನಿಗೆ 3 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಕ್ವಶನ್ ಬರುತ್ತೆ, ದಟ್ ಈಸ್ ಆಫು ಸ್ಟೋರಿ ರೈಟಿಂಗ್ ಆರ್ ಸ್ಟೋರಿ ಡೆವಲಪಿಂಗ್. ಸೊ ಒಂದಿಷ್ಟು ಪಾಯಿಂಟ್ಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ನೀವೇನಂತಂದರೆ ಆ ಪಾಯಿಂಟ್ನ ಯೂಸ್ ಮಾಡಿಬಿಟ್ಟು ಒಂದು ಸ್ಟೋರಿನ ಬರೀಬೇಕು. ಅದಕ್ಕೆ 3 ಮಾರ್ಕ್ಸ್. ಸೊ ಟೋಟಲ್ ನಿಮ್ಮ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸಿಂದು 9 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಲೆಸನಲ್ಲಿ 1, ಪೋಯಮಲ್ಲಿ 1, 2 RC ಕ್ವಶನ್ಸಲ್ಲಿ 3 ಬರುತ್ತೆ. ಲೆಸನಲ್ಲಿ 3 ಬರುತ್ತೆ, ಪೋಯಮಲ್ಲಿ 1 ಬರುತ್ತೆ. ದೆನ್ ಗ್ರಾಮರ್ ಸೆಕ್ಷನಲ್ಲಿ 3 ಪ್ರೊಫೈಲ್ ರೈಟಿಂಗ್ ಆ್ಯಂಡ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಟೋರಿ ಡೆವಲಪ್ಮೆಂಟ್, ಈ 3 ಟಾಪಿಕ್ ಮೇಲೆ 1 ಬರುತ್ತೆ. ಸೊ ಟೋಟಲ್ ನಿಮಗೆ 9 ಕ್ವಶನ್ಸ್ ಆಗುತ್ತೆ. 9 × 3 = 27. ಸೊ ದಿಸ್ ಈಸ್ ವೆರಿ ಈಸಿ ಟು ಸ್ಕೋರ್. ಇವನ್ನೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ನೀವು ಪ್ರೊಫೈಲ್ನ ಈಸಿಯಾಗಿ ಬರಿಬೋದು, ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರಿಬೋದು, ಮತ್ತು ಸ್ಟೋರಿ ಡೆವಲಪ್ಮೆಂಟ್. ಇಫ್ ಯು ಪ್ರಾಕ್ಟೀಸ್ ಇಟ್ ಡೇ ಬೈ ಡೇ, ಜಸ್ಟ್ ಗಿವಿಂಗ್ ಸಮ್ 10 or 15 minutes, ಯು ಕ್ಯಾನ್ ಬಿಕಮ್ ಥರೋ ಇನ್ ದೀಸ್ ಟಾಪಿಕ್ಸ್. ಇಲ್ಲಿ ನೀವು ಕನಿಷ್ಠ 6 ಲೈನಲ್ಲಿ ಆನ್ಸರ್ಸ್ಗಳನ್ನ ಬರೀಬೇಕು. 6 ಲೈನ್ಸ್ ಆನ್ಸರ್ನ ಬರೀಬೇಕಾಗುತ್ತೆ ಸ್ಟೋರಿ, ಪಿಕ್ಚರ್ ಮತ್ತು ಪ್ರೊಫೈಲಲ್ಲಿ. ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟ್ ಮೇಲೆ ನೀವು ಸ್ಟೋರಿಗಳನ್ನ ಬರೀಬೇಕಾಗುತ್ತೆ. ದೆನ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇದೆ. ಇದು ನಿಮಗೆ ಲೆಸನಲ್ಲಿ 3, ಪೋಯಮಲ್ಲಿ 1 ಬರುತ್ತೆ. ಯಾವುದೇ ಲೆಸನ್ನಲ್ಲಿ ಬರ್ಬೋದು. ಸೊ ಇಂಥದ್ದೇ ಲೆಸನ್ ಬರುತ್ತೆ ಅಂತ ಅಂದ್ಕೋಬೇಡಿ. ಅದು ಹೀರೋ ಲೆಸನ್ನಲ್ಲಿ ಬರ್ಬೋದು, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕಲ್ಲಿ ಇರ್ಬೋದು, ಜೆಂಟ್ಲ್ಮನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ, ಡಿಸ್ಕವರಿ, ಡಾಕ್ಟರ್ BR ಅಂಬೇಡ್ಕರ್, ಎನಿ ಲೆಸನ್ ಇಟ್ ಮೇ ಬಿ. ಆ ಲೆಸನಲ್ಲಿ ನಿಮಗೆ 3 RC ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟು ಟಾಪಿಕ್ ನೋಡೋದಾಯಿತು ಅಂತಂದರೆ ನಾವು ಇಷ್ಟಲ್ಲಿ ಮುಟ್ಟಿದ್ವಿ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡೋಣಂತೆ. 4 ಮಾರ್ಕ್ಸ್ ಕ್ವಶನಲ್ಲಿ ಏನೇನು ನಿಮಗೆ ಕ್ವಶನ್ಸ್ ಬರುತ್ತೆ ಏರಿಯಾದಲ್ಲಿ ಅಂತ ಹೇಳಿದರೆ, ಸೊ 4 ಮಾರ್ಕ್ಸ್ ಕ್ವಶನ್ ಟೋಟಲ್ ನಿಮಗೆ 4 ಇರ್ತವೆ. ಸೊ ದ್ಯಾಟ್ ಕ್ಯಾರಿ 16 ಮಾರ್ಕ್ಸ್. 4 × 4 16 ಮಾರ್ಕ್ಸ್ ನಿಮಗೆ ಅಲ್ಲಿ ಬರುತ್ತೆ. ಸೊ ಯಾವ್ಯಾವ 4 ಮಾರ್ಕ್ಸಿಗೆ ಬರುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ, ಒಂದು ರಿಸೈಟಿಂಗ್ ದ ಪೋಯಮ್ ಇರುತ್ತೆ. ಒಂದು ಪೋಯಮ್ ಕೊಟ್ಟಿರ್ತಾರೆ, 1 ಲೈನ್, ಮಿಕ್ಕಿದ ಲೈನ್ಗಳನ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ದ್ಯಾಟ್ ಕ್ಯಾರೀಸ್ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ, 1 ಕ್ವೆಶನ್. ನೆಕ್ಸ್ಟ್ ಒನ್ ಇರುತ್ತೆ ಸಮರಿ ರೈಟಿಂಗ್. ಒಂದು ಪೋಯಮಿಂದು ಸಮರಿ ಬರೆಯೋಕ್ಕೆ ಹೇಳ್ತಾರೆ. ಅದಕ್ಕೆ ನಿಮಗೇನು ಅಂತಂದರೆ 4 ಮಾರ್ಕ್ಸ್. ಆರ್ ಸಮರಿ ಬೇಸ್ಡ್ ಕ್ವೆಶನ್ ಅಂತ ಹೇಳ್ತೇವೆ. ಆ ಪೋಯಮ್ ಸಮರಿ ಕೇಳ್ಬೋದು. ಇಲ್ಲಿ ಕೂಡ ಸಮರಿ ಕೇಳೋದ್ರಲ್ಲಿ ನಿಮಗೆ 3 ಪೋಯಮನ್ನು ಕೇಳೋದಿಲ್ಲ, ಕ್ವಾಲಿಟಿ ಆಫ್ ಮರ್ಸಿ ಕೇಳೋದಿಲ್ಲ, ದೆನ್ ಬ್ಲೈಂಡ್ ಬಾಯ್ ಕೇಳೋದಿಲ್ಲ, ಮತ್ತು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಆ 3 ಪೋಯಮನ್ನು ಬಿಟ್ಟು ಮಿಕ್ಕ 5 ಪೋಯಮ್ಸಲ್ಲಿ ಎಲ್ಲಾದರೂ ನಿಮಗೊಂದು 4 ಮಾರ್ಕ್ಸ್ ಬರ್ಬೋದು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಸಾಂಗ್ ಆಫ್ ಇಂಡಿಯಾ, ಐ ಆಮ್ ದ ಲ್ಯಾಂಡ್, ಆಫ್ ಟೋಟೋಸಿಸ್ ಟುಮಾರೋ ಮಾರ್ನಿಂಗ್, ಯಾವುದೇ ಪೋಯಮಲ್ಲಿ ನಿಮಗೊಂದು ಸಮರಿನ ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಆಫ್ ಅನ್ಸೀನ್ ಪ್ಯಾಸೇಜ್. ಸೊ ಅನ್ಸೀನ್ ಪ್ಯಾಸೇಜ್ ಒಂದು ಕೊಟ್ಟಿರ್ತಾರೆ.
ಅದಕ್ಕೆ ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ದ ಮಾರ್ಕ್ಸ್ ಪ್ಯಾಟರ್ನ್ ಈಸ್ 2+2. ಅಂದರೆ ಆ ಪ್ಯಾಸೇಜ್ನ ನೀವು ಓದಿಬಿಟ್ಟು 2 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಇಲ್ಲಿ ಡೋಂಟ್ ಆನ್ಸರ್ ಇನ್ ಸಿಂಗಲ್ ಸೆಂಟೆನ್ಸ್, ಒಂದೇ ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿದರೆ ಮಾರ್ಕ್ಸ್ ಬರೋದಿಲ್ಲ. 2 ಮಾರ್ಕ್ಸ್ ಇರುತ್ತೆ. ಅಟ್ಲೀಸ್ಟ್ 3 to 4 ಲೈನ್ಸಲ್ಲಿ ಆನ್ಸರ್ನ ಬರೀಬೇಕು. ದೆನ್ ದ ಒನ್ ಮೋರ್ ಈಸ್ ಆಫ್ ಎಸ್ಸೆ ರೈಟಿಂಗ್. ಸೊ ಈ ಎಸ್ಸೆ ರೈಟಿಂಗಿಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ದೇ ಗಿವ್ 3 essays, 3 ಎಸ್ಸೆಗಳನ್ನ ಕೊಟ್ಟಿರ್ತಾರೆ. ಆ 3ರಲ್ಲಿ ನೀವು ಯಾವುದಾದ್ರು ಒಂದನ್ನು ಬರಿಬೇಕಾಗುತ್ತೆ. ಆ 3 ಎಸ್ಸೆಗಳು ಯಾವ ಥರ ಇರುತ್ತೆ ಅಂದರೆ, ಒಂದು ಎನ್ವಿರಾನ್ಮೆಂಟಲ್ ಥೀಮ್ ಮೇಲೆ ಇರುತ್ತೆ, ಒಂದು ಹೆಲ್ತ್ ಮೇಲೆ ಒಂದು ಇರ್ತದೆ, ಆ್ಯಂಡ್ ಕರೆಂಟ್ ಟಾಪಿಕ್ಸ್ ಮೇಲೆ, ಯಾವುದಾದ್ರು ಸೋಷಿಯಲ್ ಇವಿಲ್ಸ್ ಮೇಲೆ ಒಂದು ಎಸ್ಸೆನ ಕೊಟ್ಟಿರ್ತಾರೆ. ಆ 3 ಟಾಪಿಕಲ್ಲಿ ಯಾವುದಾದ್ರು ಒಂದನ್ನು ನೀವೇನಂತಂದರೆ ಎಸ್ಸೆನ ಬರಿಬೇಕಾಗುತ್ತೆ. ಸೊ ದಿಸ್ ಆಫ್ ದಿ 4 ಮಾರ್ಕ್ಸ್ ಕ್ವಶನ್ಸ್ಗೆ ಬಂತು. ಈಗ ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋದಾಯಿತು ಅಂತಂದರೆ, 5 ಮಾರ್ಕ್ಸ್ ಕ್ವೆಶನ್ಸನ್ನು ನೋಡೋದಾದರೆ, ಇಲ್ಲಿ ಒಂದೇ ಕ್ವೆಶನ್ ಇರುತ್ತೆ 5 ಮಾರ್ಕಿಂದು. 5 ಮಾರ್ಕ್ಸ್ ಕ್ಯಾರಿ ಮಾಡೋಂಥದ್ದು ಓನ್ಲಿ 1 ಕ್ವೆಶನ್, ಒಂದೇ ಒಂದು ಕ್ವೆಶನ್ನು, ದಟ್ ಈಸ್ ಆಫ್ ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗ್ ಇದೆ. ಈ ಲೆಟರ್ ರೈಟಿಂಗಲ್ಲಿ ನಿಮಗೆ 5 ಮಾರ್ಕ್ಸಿಂದು 1 ಕ್ವೆಶನ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ 1 ಕ್ವೆಶನ್. 2 ಲೆಟರ್ಗಳನ್ನ ಕೊಟ್ಟಿರ್ತಾರೆ. ಒಂದು ಪರ್ಸ್ನಲ್ ಲೆಟರ್ ಇದನ್ನ ಕೊಟ್ಟಿರ್ತಾರೆ, ಆ್ಯಂಡ್ ಸೆಕೆಂಡ್ ಒನ್ನು ಒಂದು ಆಫಿಷಿಯಲ್ ಲೆಟರ್ನ ಕೊಟ್ಟಿರ್ತಾರೆ. ಇಟ್ ಈಸ್ ಯುವರ್ ಚಾಯ್ಸ್, ಈದರ್ ಯು ಕ್ಯಾನ್ ಗೋ ಫಾರ್
When you come to the second lesson, there is a girl by the tracks. ಸೊ ಈ ಲೆಸನ್ನಲ್ಲಿ ಕೂಡ ಎಲ್ಲ ಪಾಸಿಬಿಲಿಟೀಸ್ ಇದೆ ನಿಮಗೆ. ಯು ಮೇ ಗೆಟ್ 2 marks ಕ್ವೆಶನ್ ಆರ್ 3 marks ಕ್ವೆಶನ್ ಆರ್ RC ಕ್ವೆಶನ್. ಸೊ ಇಲ್ಲಿ 3 ಚಾನ್ಸಸ್ ಇರುತ್ತೆ. 2 marks ಕ್ವೆಶನ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಪಾಸಿಬಲ್ ಆಗಿ ಎಲ್ಲೆಲ್ಲಿ ಬರುತ್ತೆ ಅಂತಂದರೆ ಅಬೌಟ್ ರೋಮಾ ಆರ್ ಅಬೌಟ್ ಬಾಲೇಶ್ವರ್, ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಆರ್ ಅಬೌಟ್ ದಿ ಆಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ಕೇಳ್ತಾರೆ. ಸೊ ಹಿಂಗೆ ಬೇರೆ ಬೇರೆ ಏರಿಯಾದಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ದೆನ್ RC ಕ್ವಶನ್ಸ್ ಅಂತ ಬಂದಾಗ ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಫೋನ್ ಅಂತೆಲ್ಲ ಇದೆ. ಈ ಥರ ಕ್ವಶನ್ಸ್ಗಳು ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಟೋಟಲಿ ಹೇಳಬೇಕು ಅಂತಂದರೆ ಎಲ್ಲ ಲೆಸನ್ಸು ಮತ್ತು ಎಲ್ಲ ಪೋಯಮ್ಗಳು ನಿಮಗೇನಂತಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಪೋಯಮ್ ಮತ್ತು ಯಾವುದೇ ಲೆಸನನ್ನು ನೀವೇನಂತಂದರೆ ಡ್ರಾಪ್ ಮಾಡಬಾರ್ದು ಅಂತ. ಹಾಗೆಯೇ 3rd 4th ಲೆಸನಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಸೊ ಹೀರೋದಿಂದ ಹಿಡಿದ್ಬಿಟ್ಟು ದ ಲಾಸ್ಟ್ ಲೆಸನ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವರ್ವರೆಗೂ ಬೇರೆ ಬೇರೆ ಕ್ವಶನ್ಸ್ಗಳು ನಿಮಗೆ ಬರುತ್ತೆ. ಈಗ ನಾವು ಬ್ರೀಫಾಗಿ ನಿಮಗೆ ಒಂದಿಷ್ಟು ಗ್ರಾಮರ್ ಟ್ರಿಪ್ಸ್ಗಳನ್ನು ಕೊಡಬೇಕು ಅಂತಂದರೆ, ಎಸ್ ಐ ಗಿವನ್ ಸಮ್ ಎಕ್ಸಾಂಪಲ್ಸ್ ಆಫ್ ದಿ ಲೆಸನ್ಸ್. ಗ್ರಾಮರ್ ಟಿಪ್ಸಲ್ಲಿ ತುಂಬ ಸಿಂಪಲ್ಲಾಗಿ ನೀವು ಕ್ವಶನ್ಸ್ ಮಾಡೋಂಥದ್ದು ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ಆಫ್ ದಿ ಕ್ವೆಶನ್ ಟ್ಯಾಗ್ಸ್ ಅಂತ ಬರುತ್ತೆ. ಸೊ ದಿಸ್ ಕ್ಯಾರೀಸ್ 1 mark ಆ್ಯಂಡ್ ದಿಸ್ ಈಸ್ ಎ ಕಂಪಲ್ಸರಿ ಕ್ವೆಶನ್. 100% ನಿಮಗೆ ಎಕ್ಸಾಮಲ್ಲಿ ಇದು ಬರುತ್ತೆ. ಇದು ಬಂದಾಗ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಮಂತ ಇವಾಗ. ಸಿ ದ್ಯಾಟ್ ರಮಾ ವಾಸ್ ಎ ಗುಡ್ ಗರ್ಲ್. ರಮಾ ವಾಸ್ ಎ ಗುಡ್ ಗರ್ಲ್. ಸೊ ಈ ಥರ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ರಮಾ ವಾಸ್ ಎ ಗುಡ್ ಗರ್ಲ್. ಸಿ ದಿಸ್ ರಾಮು ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ರಾಮು ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ಸಿ ಐ ಕ್ಯಾನ್ ಸಿಂಗ್ ಎ ಸಾಂಗ್. ಈ ಥರ ಒಂದು ಸೆಂಟೆನ್ಸ್ ನಿಮಗೆ ಬಂದಿರುತ್ತೆ. ಆ್ಯಂಡ್ ದೇ ಆಸ್ಕ್ ಯು ಟು ಆ್ಯಡ್ ದಿ ಕ್ವಶನ್ ಟ್ಯಾಗ್ ಆ್ಯಡ್ ಮಾಡೋಕ್ಕೆ ಹೇಳ್ತಾರೆ. ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಬೇಕಾದಾಗ ತುಂಬ ಸಿಂಪಲ್ಲಾಗಿರೋದೇನು ಅಂತಂದರೆ, ಫಸ್ಟ್ ಆ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ಅವ್ರ ಬೆಲ್ಲಿದೆ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲಿ ವಾಸ್ ಅಂತ ಇದೆ, ದಿ ಸೆಕೆಂಡ್ ಒನ್ ಇಯರ್ ಹ್ಯಾಡ್ ಅಂತ ಇದೆ, ಇಲ್ಲಿ ನಿಮಗೆ ಕ್ಯಾನ್ ಅಂತ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಆ ಹೆಲ್ಪಿಂಗ್ ವರ್ಬಿಗೆ ಆ ಸೆಂಟೆನ್ಸಲ್ಲಿ ನಾಟ್ ಇದೆನೋ ಅಂತ ಚೆಕ್ ಮಾಡಬೇಕು. ಅಲ್ಲಿ ನಾಟ್ ಇಲ್ಲ, ನಿಮಗೆ ನಾಟ್ ಇದ್ದರೆ ನಾಟ್ನ ಸೇರಿಸಬಾರ್ದು, ಇಲ್ಲಾಂದರೆ ಸೇರಿಸ್ಬೇಕು. ಸೊ ರಮಾ ವಾಸ್ ಎ ಗುಡ್ ಗರ್ಲ್, ಇಲ್ಲಿ ವಾಸ್ ತಗೊಳ್ಳಿ, ಇಲ್ಲಿ ನಾಟ್ ಇಲ್ಲ ಇದರೊಳಗೆ, ಮೇಕ್ ಇಟ್ ವಾಸಂಟ್. ಸೊ ಇಲ್ಲಿ ಬಂದಾಗ ರಾಮು ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಅಂತ ಇದೆ, ಇಲ್ಲಿ ಹ್ಯಾಡ್ ಇದೆ. ಸೊ ಯು ಟೇಕ್ ಹ್ಯಾಡ್, ಇಲ್ಲಿ ನಿಮಗೆ ನಾಟ್ ಇಲ್ಲ, ಹ್ಯಾಡಂಟ್, ಈ ಥರ ಸೇರಿಸ್ಕೋಬೇಕು. ಈ ಸಿ ದ ಥರ್ಡ್ ಸೆಂಟೆನ್ಸ್, ಐ ಕ್ಯಾನ್ ಸಿಂಗ್ ಎ ಸಾಂಗ್ ಅಂತ ಇದೆ, ಇಲ್ಲಿ ಕ್ಯಾನ್ ಇದೆ, ನಾಟ್ ಇಲ್ಲ, ಕಾಂಟ್. ಮತ್ತು ಎನ್ ಡಬಲ್ ಟೈಮ್ ಬರಿಬೇಡಿ ಕಾಂಟಲ್ಲಿ. ಫಸ್ಟ್ ಕೆಲಸ ನೀವು ಹೆಲ್ಪಿಂಗ್ ವರ್ಬ್ ಐಡೆಂಟಿಫೈ ಮಾಡಬೇಕು. ಆ ಸೆಂಟೆನ್ಸಲ್ಲಿ ನಾಟ್ ಇದೆ ಅಂತ ಚೆಕ್ ಮಾಡಬೇಕು. ಸಪೋಸ್ ನಾಟ್ ಇದ್ದರೆ, ಸಿ ದ್ಯಾಟ್ ಹರಿ ಈಸ್ ನಾಟ್ ಎ ಗುಡ್ ಬಾಯ್ ಅಂತ ಇಲ್ಲಿದೆ. ಹರಿ ಈಸ್ ನಾಟ್ ಎ ಗುಡ್ ಬಾಯ್. ಸೊ ಈ ಕೇಸಲ್ಲಿ ನಿಮಗೆ ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ಈಸ್ ತೊಗೊಳ್ತೀರಾ. ಆಲ್ರೆಡಿ ಅಲ್ಲಿ ನಾಟ್ ಇದೆ, ನಾಟನ್ನು ನೀವು ಸೇರಿಸಬಾರ್ದು. ನೆಕ್ಸ್ಟ್ ಪಾರ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ಹರಿ ಅಂತ ಇದೆ, ಇಟ್ ಇಸ್ ಎ ನೇಮ್ ಆಫ್ ಎ ಬಾಯ್, ಹುಡುಗನ ಹೆಸರಿದೆ. ಸೊ ನೀವು ಹೀ ಅಂತ ಮಾಡಿ ಕ್ವಶನ್ ಮಾರ್ಕ್ ಹಾಕಬೇಕು. ಇಲ್ಲಿ ಬಂದರೆ ರಮಾ ವಾಸ್ ಎ ಗುಡ್ ಗರ್ಲ್ ಇದೆ, ರಮಾ ಇದೆ, ಇಲ್ಲಿ ವಾಸಂಟ್ ಬರೆದ್ಬಿಟ್ಟಿರಾ, ಯು ಮೇಕ್ ಇಟ್ ಎ ಶೀ ಅಂತ ಇದನ್ನು ಮಾಡಿ. ದೆನ್ ರಾಮು ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಇದೆ, ಇಲ್ಲಿ ಹ್ಯಾಡ್ ಇದೆ, ನಾಟ್ ಇಲ್ಲ, ಹ್ಯಾಡಂಟ್ ಬರೆದಿದ್ದೀರಾ, ಹ್ಯಾಡಂಟ್ ಹೀ ಅಂತ ಆ್ಯಡ್ ಮಾಡಬೇಕು. ದೆನ್ ಐ ಕ್ಯಾನ್ ಸಿಂಗ್ ಎ ಸಾಂಗ್ ಅಂತ ಇದೆ, ಇಲ್ಲಿ ಕ್ಯಾನ್ ತೊಗೊಂಡಿದ್ದೀರಾ, ಕಾಂಟ್ ಅಂತೇಳಿ, ನಾಟ್ ಇರಲಾರ್ದಕ್ಕೆ ಐ ಇದೆ. ದೆನ್ ಯು ಪುಟ್ ಯರ್ ಐ ಆ್ಯಂಡ್ ಪುಟ್ ದಿ ಕ್ವಶನ್ ಮಾರ್ಕ್. ಸೊ ತುಂಬ ಸಿಂಪಲ್ಲು. ನಿಮ್ಮ ಸೆಂಟೆನ್ಸಲ್ಲಿ ನಾಟ್ ಇದ್ದರೆ
ನೀವು ನಾಟನ್ನು ಸೇರಿಸಬಾರ್ದು. ನಿಮ್ಮ ಸೆಂಟೆನ್ಸಲ್ಲಿ ನಾಟ್ ಇಲ್ಲ ಅಂತ ಹೇಳಿದರೆ ನೀವು ನಾಟನ್ನು ಆ್ಯಡ್ ಮಾಡಬೇಕು. ಸೊ ಫಾರ್ ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಟ್ಯಾಗ್ ಆ್ಯಂಡ್ ಫಾರ್ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಟ್ಯಾಗ್ ಬರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಏನು ಬರ್ಬೋದು ಅಂತೇಳಿ ಈ ಥರ ಕ್ವಶನ್ಸ್ ಇರುತ್ತೆ. ಸಪೋಸ್ ಇಫ್ ಯುವರ್ ಸೆಂಟೆನ್ಸ್ ಈಸ್ ಐ ಆಮ್ ಎ ಟೀಚರ್, ಈ ಥರ ಬಂದಾಗ ಇದು ಪಾಸಿಟಿವ್ ಇದೆ, ನಾಟ್ ಇಲ್ಲ ಇದರೊಳಗೆ, ಐ ಆಮ್ ಎ ಟೀಚರ್. ಸೊ ಆ್ಯಮ್ ಇದೆಲ್ಲ ಇದಕ್ಕೆ ಮಾತ್ರ ನೀವು ಚೇಂಜ್ ಮಾಡಬೇಕು, ಆರೆಂಟ್ ಐ ಅಂತ ಮಾಡಬೇಕು. ಸೊ ಎಕ್ಸೆಪ್ಷನಲ್ ಆಗಿ ಬರುತ್ತೆ. ಇಂಥ ಕ್ವಶನ್ಸ್ ಗೊತ್ತಿಟ್ಕೊಂಡಿರಬೇಕು. ಇಲ್ಲಿ ಆಮೆಂಟ್ ಐ ಮಾಡಬಾರ್ದು, ಇದನ್ನು ಆರೆಂಟ್ ಐ ಅಂತ ಮಾಡಬೇಕು. ಸಪೋಸ್ ದ ಸೆಂಟೆನ್ಸ್ ಈಸ್ ಐ ಆಮ್ ನಾಟ್ ಎ ಟೀಚರ್ ಅಂತ ಬಂದರೆ ಇಲ್ಲಿ ಏನು ಮಾಡಬೇಕು, ಆಮ್ ಐ ಅಂತ ನೀವು ಕ್ವಶನ್ ಟ್ಯಾಗನ್ನು ಹಾಕಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಗ್ಯಾರಂಟಿ ಕ್ವಶನ್. 1 ಮಾರ್ಕಿಗೆ ನಿಮಗೆ ಬರುತ್ತೆ ಕ್ವಶನ್ ಟ್ಯಾಗಲ್ಲಿ. ಸೆಕೆಂಡ್ ಒನ್ ಟಾಪಿಕನ್ನು ನೋಡೋದಾದರೆ 100% ಬರೋಂಥ ಕ್ವೆಶನ್ ಯಾವುದು ಹೇಳಿದರೆ ದಿಸ್ ಆಫ್ ದಿ ಕೊಲೊಕೇಶನ್ ಆರ್ ಕೊಲೊಕೇಟಿವ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಸಿಂಪಲ್ ಫಾರ್ಮುಲಾ ರೈಟ್ ವರ್ಡ್ ವಿತ್ ರೈಟ್ ವರ್ಡ್ ಅಂತ. ಯಾವ ವರ್ಡ್ ಜೊತೆಗೆ ಯಾವ ವರ್ಡ್ ಮ್ಯಾಚ್ ಆಗುತ್ತೆ ಅದನ್ನು ಬರಿಬೇಕು. ಅದನ್ನು ಕೊಲೊಕೇಟಿವ್ ವರ್ಡ್ ಅಂತ ನಾವಿಲ್ಲಿ ಕರೀತೀವಿ. ಇದು ಕೂಡ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತೆ. ಸಿ ದಿಸ್ ರನ್ನಿಂಗ್ ಅಂತ ಇಲ್ಲಿ ಕೊಟ್ಬಿಟ್ಟು ಈ ಕಡೆ ನಿಮಗೆ ಇಲ್ಲಿ ಪೇಪರ್, ಪ್ಯಾಡ್, ರೇಸ್, ಮನಿ, ಈ ಥರ 4 ವರ್ಡ್ಸ್ಗಳನ್ನ ಕೊಟ್ಟಿರ್ತಾರೆ. ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಕಾಲಮ್ ಬಿ. ಹಿಂಗಿರುತ್ತೆ, ತುಂಬ ಸಿಂಪಲ್. ಇದಕ್ಕೆ ಮ್ಯಾಚ್ ಆಗೋಂಥ ವರ್ಡ್ ಇಲ್ಲಿ ಯಾವ್ದು ಬರುತ್ತೆ ಅಂತ ನೋಡಬೇಕು. ರನ್ನಿಂಗ್ ಪೇಪರ್ ಇರುತ್ತಾ, ರನ್ನಿಂಗ್ ಪ್ಯಾಡ್ ಇರುತ್ತಾ, ರನ್ನಿಂಗ್ ರೇಸ್ ಇರುತ್ತಾ, ರನ್ನಿಂಗ್ ಮನಿ ಇರುತ್ತಾ? ಯಾವುದಾಗುತ್ತೆ ಆನ್ಸರು? ಎಸ್, ಯು ಆರ್ ಕರೆಕ್ಟ್. ಸೊ ಇಲ್ಲಿ ನಿಮ್ಮ ಆನ್ಸರ್ ಏನಾಗುತ್ತೆ, ರನ್ನಿಂಗ್ ರೇಸ್. ಸೊ ರನ್ನಿಂಗ್ ರೇಸ್ ಅಂತ ನೀವು ಬರೀಬೇಕಾಗುತ್ತೆ. ಸೊ ಹೀಗೆ ಒಂದು ವರ್ಡ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ. ಸಿ ಈ ಎಕ್ಸಾಂಪಲ್ನ ನೋಡಿ, ಲಂಚ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ ಅಂತ ಇಟ್ಕೊಂಡು, ಲಂಚ್ ಜೊತೆ ಮ್ಯಾಚ್ ಆಗೋಂಥ ರೈಟ್ ವರ್ಡ್ಸ್ ಯಾವ್ಯಾವ ಬರ್ತವೆ ಅಂತ ನೋಡೋಣ. ಸಿ ಲಂಚ್ ಬ್ರೇಕ್ ಬರುತ್ತೆ, ಲಂಚ್ ಬ್ರೇಕ್. ಲಂಚ್ ಟೈಮ್ ಬರುತ್ತೆ, ಲಂಚ್ ಬಾಕ್ಸ್ ಬರುತ್ತೆ, ಓಕೆ, ಲಂಚ್ ಬ್ಯಾಗ್ ಬರುತ್ತೆ. ಸಿ ದಿಸ್ ಆರ್ ದ ವರ್ಡ್ಸ್. ಲಂಚ್ ಮೇಟ್, ನಿಮ್ಮ ಜೊತೆ ಯಾರು ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡ್ತಾರೆ, ಲಂಚ್ ಮೇಟ್. ಹೀಗೆ ನಿಮಗೆ ಬೇರೆ ಬೇರೆ ವರ್ಡ್ಗಳು ಬರುತ್ತೆ. ಲಂಚ್ ಜೊತೆಗೆ ಅವರೇನಾದರೂ ನಿಮಗೆ ಸ್ಟೋನ್ ಅಂತ ಕೊಟ್ಟಿದ್ರು ಅಂತಂದರೆ, ಸ್ಟೋನ್ ಅಂದರೆ ಕಲ್ಲು, ಲಂಚ್ಗೆ ಸ್ಟೋನ್ಗೆ ಸಂಬಂಧ ಬೀಳೋದಿಲ್ಲ, ಇದು ಕರೆಕ್ಟ್ ಆಗೋದಿಲ್ಲ. ಸೊ ದಿಸ್ ಇಸ್ ರಾಂಗ್ ಅಂತ ಹುಡುಕ್ಬೇಕು. ಹಾಗೆ ಒಂದು ವರ್ಡ್ ಕೊಡ್ತಾರೆ, ಆ ವರ್ಡ್ಗೆ ರೈಟ್ ವರ್ಡ್ ಯಾವುದು ಅನ್ನೋದು ಐಡೆಂಟಿಫೈ ಮಾಡೋದು ಕೊಲೊಕೇಟಿವ್ ವರ್ಡ್ಸ್ ಅಂತ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಈ ಥರ ನೀವು ಒಂದಿಷ್ಟು ಟಾಪಿಕ್ಸ್ಗಳನ್ನು ಡೈಲಿ ಒಂದೊಂದೇ ಮಾಡಿದರೂ ಕೂಡ 100% ಸಕ್ಸಸ್ ನಿಮಗೆ ಸಿಗುತ್ತೆ. ಸೊ ಈ ಇನ್ನೊಂದು ಟಾಪಿಕ್ನ ನೋಡೋಮಂತೆ. ದಿಸ್ ಆಫ್ ಸಿಲೆಬಲ್ಸ್. Syllables is a new topic for you, dear children. There are 4 types of syllables. Monosyllabic anta barutte, then bisyllabic, then trisyllabic and polysyllabic anta words galu barutte. ಅಂದರೆ ಆ ವರ್ಡ್ಸ್ನ ಎಷ್ಟು ಸಾರಿ ನಾವು ಪ್ರೊನೌನ್ಸ್ ಮಾಡ್ತೇವೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಮೋನೋ, ಬಯೋ ಆ್ಯಂಡ್ ಟ್ರೈ ಆ್ಯಂಡ್ ಪಾಲಿ ಅಂತ ಇರುತ್ತೆ. ಒಂದೇ ಸರಿ ಹೇಳಿದ್ರೆ ಮೊನೋಸಿಲೆಬಿಕ್, 2 ಸರಿ ವೊವೆಲ್ಸ್ ಪ್ರೊನೌನ್ಸ್ ಮಾಡಿದರೆ ಬಯೋಸಿಲೆಬಿಕ್, ದೆನ್ 3 ಸರಿ ಮಾಡಿದರೆ ಟ್ರೈ, ದೆನ್ ಇಲ್ಲಂದರೆ ಪಾಲಿ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸನ್ ಅಂತ ಇದೆ, ಪ್ರೊನೌನ್ಸ್ ಮಾಡಿ. ಸನ್ ಅಂದರೆ ಒಂದೇ ಸರಿ ಪ್ರೊನೌನ್ಸ್ ಮಾಡ್ತೇವೆ. ಡೇ 1 ಟೈಮ್ ಪ್ರೊನೌನ್ಸ್ ಇಟ್. ಸೊ ಇದು ಇಲ್ಲಿ ಏನಾಗುತ್ತೆ ನಿಮಗೆ, ಸನ್ ಅನ್ನೋದು 1 ಸಿಲೆಬಿಕ್ ಆಗುತ್ತೆ, ಡೇ ಅನ್ನೋದು ಕೂಡ 1 ಸಿಲೆಬಿಕ್ ಆಗುತ್ತೆ. ಸಿ ಎಗೋ ಅಂತ ಇದೆ, ಎ ಗೋ 2 ಟೈಮ್ಸ್ ವಿ ಪ್ರೊನೌನ್ಸ್ ಇಟ್, ದಿಸ್ ಆಫ್ 2 ಸಿಲೆಬಿಕ್ ಆಗುತ್ತೆ. ಈ ಥರ ನಿಮಗೆ ಒಂದಿಷ್ಟು ವರ್ಡ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಮೊನೋಸಿಲೆಬಿಕ್ ವರ್ಡ್ ಯಾವುದು, ಬೈಸಿಲೆಬಿಕ್ ಯಾವುದು ಅಂತ ಕ್ವಶನ್ನ ಕೇಳ್ತಾರೆ. ಕ್ವಶನ್ ಹೆಂಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಸಿ ದ್ಯಾಟ್ ಐಡೆಂಟಿಫೈ ದಿ ಮೊನೋಸಿಲೆಬಿಕ್ ಅಂತ ಹೇಳಿರ್ತಾರೆ. ಸಂಡೇ, ಸ್ಕೂಲು, ದೆನ್ ಮನಿ, ದೆನ್ ಎಗೋ, 4 ವರ್ಡ್ಸ್ ಕೊಟ್ಟಿರ್ತಾರೆ.
ಇದರಲ್ಲಿ ಒಂದು ಸಿಲೆಬಲ್ ಇರೋಂಥದ್ದು ಮೊನೋಸೆಲೆಬಿಕ್ ವರ್ಡ್ ಯಾವುದು ಅಂತ ಕ್ವಶನ್ ಕೇಳಿರ್ತಾನೆ. ಮೊನೋಸೆಲೆಬಿಕ್ ವರ್ಡ್ ಹೇಳಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಸಂಡೇ 2 ಬರುತ್ತೆ, ಸಂಡೇ. ಸ್ಕೂಲ್ 1 ಬರುತ್ತೆ, ಮನಿ 2 ಬರುತ್ತೆ, ಮನಿ. ದೆನ್ ಎಗೋ 2 ಬರುತ್ತೆ. ಸೊ ಇಲ್ಲಿ 1 ಇದೆ, ಇದಕ್ಕೆ 2 ಇದೆ, ಇದಕ್ಕೆ 2 ಸಿಲೆಬಲ್ಸ್, ಇದಕ್ಕೆ 2 ಸಿಲೆಬಲ್ಸ್ ಇದೆ. ಸೊ ಯರ್ ಆನ್ಸರ್ ಇಸ್ ಸ್ಕೂಲ್. ತುಂಬ ಸಿಂಪಲ್ಲಾಗಿ ಅದು ಕ್ವಶನ್ ನಂಬರ್ ಎಷ್ಟಿರುತ್ತೆ, 6 ಯಾವುದಿರುತ್ತೆ ನೋಡಿ, 6 ಅಂತ ಬರೆದ್ಬಿಟ್ಟು ಆ ವರ್ಡ್ ಬರೆದ್ರೆ ಸಾಕು. ಜಸ್ಟ್ 1 ವರ್ಡ್ ಯು ವಿಲ್ ಗಿವ್ ಯು 1 ಮಾರ್ಕ್. ಸೊ ಇಂಥದ್ದು ಸಿಲೆಬಲ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ದೆನ್ ಸಿಮಿಲರ್ಲಿ ಕ್ವೆಶನ್ಸ್ ಆನ್ ಹೋಮೋಫೋನ್ಸ್ ಮೇಲೆ ಕ್ವಶನ್ ಬರ್ಬೋದು ನಿಮಗೆ. ಹೋಮೋಫೋನ್ಸ್ ಆರ್ ದ ವರ್ಡ್ಸ್ ದಿಸ್ ಪ್ರೊನೌನ್ಸ್ ಸೇಮ್. ಒಂದೇ ಥರ ಆ ವರ್ಡ್ಸ್ಗಳನ್ನ ಹೇಳಿದಾಗ ಸೇಮ್ ಅನಿಸುತ್ತೆ ನಿಮಗೆ, ಬಟ್ ಅದು ಮೀನಿಂಗ್ ಮತ್ತು ಸ್ಪೆಲ್ಲಿಂಗ್ಸು ಚೇಂಜ್ ಇರುತ್ತೆ. ಎಕ್ಸಾಂಪಲ್ ಟೀಮ್, ದೆನ್ ಟೀಮ್. 2 ವರ್ಡ್ಸ್ ಹೇಳಿದಾಗ ಸೇಮ್ ಅನಿಸುತ್ತೆ ನಿಮಗೆ, ಟೀಮ್ ಟೀಮ್. ಸಿ ದ್ಯಾಟ್ ಇಯರ್, ದೆನ್ ಇಯರ್ ಈ ಥರ ಇದೆ. ದೆನ್ ಹಿಯರ್, ದೆನ್ ಹಿಯರ್. ಸಿ ದಿಸ್. ದೆನ್ ಮೀಟ್, ದೆನ್ ಮೀಟ್. ಈ ಥರ ಹೋಮೋಫೋನ್ಸ್ ಇರುತ್ತೆ. ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ಅದರಲ್ಲಿ ಕರೆಕ್ಟ್ ವರ್ಡ್ ಯಾವುದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಿಮ್ಮ ನಾಲೆಜ್ನ ಯೂಸ್ ಮಾಡಿ. ಇಲ್ಲಿ ನೋಡಿ, ಮೀಟ್ ಆ್ಯಂಡ್ ಮೀಟ್ ಅಂತ 2 ವರ್ಡ್ ಇದೆ. ಆ ವರ್ಡ್ ಗೊತ್ತಿರುತ್ತೆ, ಅರ್ಥ ಗೊತ್ತಾಗೋದಿಲ್ಲ ನಿಮಗೆ. ಅರ್ಥ ಹೆಂಗೆ ಮಾಡ್ಕೋಬೇಕಂತ ನೋಡಿ. ಮೀಟ್ ಅಂತ ಹೇಳಿದರೆ ಯಾರನ್ನೂ ಭೇಟಿಯಾಗೋದು ಅಂತ ಹೇಳಿದ್ರೆ, ಅದರೊಳಗೆ 2 ಇ ಇದ್ದಾವೆ ನೋಡಿ, ಇ 2 ಇದ್ದಾವೆ. ನೀವು ಭೇಟಿಯಾಗಿ ಹೋದಾಗ ಇನ್ನೊಬ್ಬರನ್ನ ಭೇಟಿ ಆಗ್ತೀರ, 2 ಪರ್ಸನ್ಸ್ಗಳನ್ನ ಮೀಟ್ ಆಗ್ತೀರ. ಇಲ್ಲೊಂದು ಮೀಟ್ ಇದೆ ನೋಡಿ, ಈ ಮೀಟ್ ಅಂದರೆ ಮಾಂಸ. ಮಾಂಸ ಏನು ಮಾಡ್ತೇವೆ, ತಿಂತೇವೆ. ತಿನ್ನೋದಕ್ಕೆ ಇಂಗ್ಲೀಷಲ್ಲಿ ಅಂತಾರೆ ಈಟ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಈಟ್ ಅಂತ ಇದೆ ಇದರೊಳಗೆ. ಈಸಿಯಾಗಿ ಗೊತ್ತಿಟ್ಕೋಬೋದು ಯಾವುದು ಮಾಂಸ ಮತ್ತು ಯಾವುದು ಭೇಟಿಯಾಗೋದು ಅಂತ. ಇಲ್ಲಿ ನೋಡಿ, ಹಿಯರ್ ಆ್ಯಂಡ್ ಹಿಯರ್ ಅಂತ ಇದೆ. ಒಂದು ಹಿಯರ್ ಅಂದರೆ ಇಲ್ಲಿ, ಇನ್ ದಿಸ್ ಪ್ಲೇಸ್ ಅಂತ ಹೇಳಿ, ಕಮ್ ಹಿಯರ್ ಅಂತ ಹೇಳ್ತೇವೆ. ಲಿಸನ್ ಹಿಯರ್ ಅಂತ ಹೇಳಿ, ಲುಕ್ ಹಿಯರ್ ಅಂತ ಹೇಳಿ, ಹಿಯರ್ ಇಲ್ಲಿ ಅಂತ. ಇನ್ನೊಂದು ಹಿಯರ್ ಅಂದರೆ ಕೇಳಿಸ್ಕೊಳ್ಳೋದು ಅಂತ. ಕನ್ಫ್ಯೂಷನ್ ಆಗುತ್ತೆ, ಯಾವುದು ಕೇಳಿಸ್ಕೊಳ್ಳೋದು ಯಾವುದು ಇಲ್ಲಿ ಅಂತಂತೇಳಿ. ನಾವು ಕೇಳಿಸ್ಕೊಳ್ಳೋದು ಯಾವುದನ್ನು ಕೇಳಿಸ್ಕೊತೇವೆ, ಕಿವಿಯಿಂದ ಕೇಳಿಸ್ಕೊತೇವೆ. ಕಿವಿ ಇಂಗ್ಲೀಷ್ನಲ್ಲಿ ಇಯರ್ ಅಂತ ಕರೀತಾರೆ. ಈ ವರ್ಡ್ ನೋಡಿ, ಇಲ್ಲಿ ಇಯರ್ ಅಂತ ಇದೆ, ಇದರೊಳಗಿದೆ EAR. ಸೊ ಇದರ ಅರ್ಥ ಕೇಳಿಸ್ಕೊಳ್ಳೋದು, ಇದರರ್ಥ ಇಲ್ಲಿರೋದು ಅಂತ ಆಗುತ್ತೆ. ಹೀಗೆ ಸ್ವಲ್ಪ ನೀವು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿ ಹೋಮೋಫೋನ್ಸ್ಗಳನ್ನ ನೀವು ಗೊತ್ತು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಫೈನ್. ಹೀಗೆ ಬೇರೆ ಬೇರೆ ಟಾಪಿಕ್ಸ್ಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ಪು ನೀವು ವಿತ್ ಹೆಲ್ಪ್ ಆಫ್ ಯುವರ್ ಟೀಚರ್ಸ್ ಹ್ಯಾವ್ ಟು ಗೋ ಥ್ರೂ. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ಭಾಳ ಮಕ್ಕಳಿಗೆ ಡಿಫಿಕಲ್ಟ್ ಆಗುವಂಥದ್ದು ಯಾವುದು ಅಂತ ಹೇಳಿದರೆ ಸ್ಟೋರಿ ರೈಟಿಂಗ್ ಬರುತ್ತೆ. ಸ್ಟೋರಿ ರೈಟಿಂಗ್. ಸೊ ಇಲ್ಲಿ ದೇ ಗಿವ್ ಸಮ್ ಟಿಪ್ಸ್, ಒಂದಿಷ್ಟು ಟಿಪ್ಸ್ಗಳನ್ನ ಕೊಟ್ಟಿರ್ತಾರೆ ಅಥವಾ ಕ್ಲೂಸ್ಗಳನ್ನ ಕೊಟ್ಟಿರ್ತಾರೆ, ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿರ್ತಾರೆ. ಬೇಸ್ಡ್ ಆನ್ ಪಾಯಿಂಟ್ ನೀವು ಒಂದು ಸ್ಟೋರಿನ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಮಕ್ಕಳು ಅಂತ ಹೇಳಿದರೆ, ಸ್ಟೋರಿ ರೈಟಿಂಗ್ ಅಂತ ಬಂದಾಗ ದೇ ಥಿಂಕ್ ಇಟ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್. ಇಟ್ ಇಸ್ ನಾಟ್ ಆ್ಯಕ್ಚುಲಿ ಫಿಲ್ ಇನ್ ದ ಬ್ಲ್ಯಾಂಕ್. ಫಿಲ್ ಇನ್ ದ ಬ್ಲ್ಯಾಂಕ್ ಅಲ್ಲ ಅದು. ಅದು ಏನು ಅಂತಂದರೆ ಆ ಸ್ಟೋರಿಯನ್ನು ರೀರೈಟ್ ಮಾಡಬೇಕು ಅಂತ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಒಂದು ಸಣ್ಣ ಸ್ಟೋರಿ ಕತೆ ಹೇಳ್ಬಿಡ್ತೇನೆ ನಿಮಗೆ. ಕ್ರೋ ಅಂತ ಇರುತ್ತೆ, ಕಾಗೆ ಕತೆ ನಿಮಗೆಲ್ಲ ಗೊತ್ತಿದೆ. ಸೊ ಅದು ಹಾಡು ಕೂಡ ನೀವು ಹಾಡಿದ್ದೀರಾ. ಕಾಗೆಯೊಂದು ನೀರಿಗೆ ಹಾರಿ ಹಾರಿ ಬಂದಿತ್ತು ಅಂತೆಲ್ಲ ಇದೆ. ಸೊ ಆ ಕಾಗೆ ಏನು ಮಾಡುತ್ತೆ ಅಂದರೆ ನೀರು ಕುಡಿಯೋಕ್ಕಂತ ಬರುತ್ತೆ, ನೀರೆಲ್ಲ ಕೆಳಗಡೆ ಇರುತ್ತೆ, ಇದೆಲ್ಲ ನಿಮಗೆ ಕತೆ ಗೊತ್ತಿದೆ ಅಂತ ಒಂದು ಸ್ಟೋರಿನ ಕೊಟ್ಟಿರ್ತಾರೆ, ಕ್ರೋ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಥರ್ಸ್ಟಿ ಅಂತ ಕೊಟ್ಟಿರ್ತಾರೆ. ಓಕೆ. ದೆನ್ ನೆಕ್ಸ್ಟು ಸರ್ಚ್ ಫಾರ್ ವಾಟರ್. ಈ ಥರ ಒಂದಿಷ್ಟು ಕ್ಲೂಗಳನ್ನು ಅವ್ರು ಏನಂತಂದರೆ ಕೊಟ್ಟಿರ್ತಾರೆ. ಹೀಗೆ ಕಂಟಿನ್ಯೂ ಆಗಿರುತ್ತೆ. ಒಂದು 10 ಪಾಯಿಂಟೋ 8 ಪಾಯಿಂಟೋ ಕೊಟ್ಟಿರ್ತಾರೆ. ನೀವು ಸ್ಟೋರಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಭಾಳ ಹುಡುಗರಿಂದ ಬರೆಯೋದಿಲ್ಲ. ದೇ ಲೂಸ್ 3 ಮಾರ್ಕ್ಸ್. ನೋಡಿ, ಸುಮ್ಮನೆ 3 ಮಾರ್ಕ್ಸ್ನ ಕಳ್ಕೊಂಡ್ಬಿಡ್ತಾರೆ. ಸೊ ವಿ ಕ್ಯಾನ್ ಅಪ್ಲೈ ಸಮ್ ಟೆಕ್ನಿಕ್ಸ್ ಹಿಯರ್. ಇಲ್ಲಿದೆಲ್ಲ ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ. ಎಲ್ಲ ಸ್ಟೋರಿಗಳನ್ನ ಇದೇ ಥರ ಸ್ಟಾರ್ಟ್ ಮಾಡಬೇಕು. ಒನ್ಸ್ ಅಪಾನ್ ಎ ಟೈಮ್ ಅಂತ ಶುರು ಮಾಡಬೇಕು. ಒನ್ಸ್ ಅಪಾನ್ ಎ ಟೈಮ್ ಇದು ಸ್ಟೋರಿ ಬರೆಯೋಂಥ ವಿಧಾನ. ಒಂದಾನೊಂದು ಕಾಲದಲ್ಲಿ ಅಂತ ಬರುತ್ತೆ. ಒನ್ಸ್ ಅಪಾನ್ ಎ ಟೈಮ್. ಇಲ್ಲಿ ಫಸ್ಟ್ ಕ್ರೋ ಇದೆಯಲ್ಲ, ನೀವೇನು ಮಾಡಿ, ದೇರ್ ವಾಸ್ ಎ ಕ್ರೋ, ಹಿಂಗೆ ಸ್ಟಾರ್ಟ್ ಮಾಡಬೇಕು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ರೋ.
ಈ ಕತೆ ನಿಮ್ಗೆ ಗೊತ್ತಿರ್ತದೆ. ಥರ್ಸ್ಟಿ ಅಂದರೆ ನೀರಡಿಕೆ ಅಂತ ಇದೆ. ದೆನ್ ಸೆಕೆಂಡ್ ಲೈನ್, ಇಟ್ ವಾಸ್ ಥರ್ಸ್ಟಿ. ತುಂಬ ಸಿಂಪಲ್ಲಾಗಿ ಏನಂತಂದರೆ ನೀವು ಬರೆಯೋದಕ್ಕೆ ಇಲ್ಲೇ ಇರ್ತದೆ, ವರ್ಡ್ಸ್ ಇಲ್ಲಿರ್ತದೆ, ಅದು ತೊಗೊಂಬಿಟ್ಟು ವರ್ಡ್ಸ್ಗಳನ್ನ ಸೇರಿಸ್ತಾ ಹೋಗಬೇಕು. ದೆನ್ ಸರ್ಚ್ ಫಾರ್ ವಾಟರ್ ಅಂತ ಇದೆ. ದೆನ್ ಇಟ್ ಸರ್ಚ್ಡ್ ಫಾರ್ ವಾಟರ್. ಹೀಗೆ ನೀವೊಂದು 4-5 ಲೈನನ್ನು ಬರೆದ್ರೆ ಸಾಕು ಸ್ಟೋರಿಗೆ, ನಿಮಗೆ ಫುಲ್ ಮಾರ್ಕ್ಸ್ 3 ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲ ಇದು ಬೇಡ ಅಂತ ಅನಿಸಿದರೆ, ಒನ್ಸ್ ಅಪಾನ್ ಎ ಟೈಮ್ ಅಂತ ಬೇಡ ಅಂತ ಅನಿಸಿದರೆ ಎಟ್ಲೀಸ್ಟ್ 1-2 ಮಾರ್ಕ್ಸ್ ಹೆಂಗೆ ತೊಗೋಬೋದು ಅಂತ ಹೇಳಿದರೆ, ಫಸ್ಟ್ ಇಲ್ಲಿ ಕ್ರೋ ಇದೆ ನೋಡಿ, ನೀವು ಹೆಂಗೆ ಬರಿಬೋದು ಅಂತಂದರೆ, ದಿಸ್ ಈಸ್ ದ ಸ್ಟೋರಿ ಆಫ್ ಎ ಕ್ರೋ ಅಂತ ಬರಿಬೇಕು. ಅವರು ಕ್ರೋ ಕೊಟ್ಟಿಲ್ಲ, ಕಿಂಗ್ ಅಂತ ಹೇಳಿದಾರಪ್ಪ, ಸ್ಟಾರ್ಟಿಂಗಲ್ಲಿ ಕಿಂಗ್ ಹೆಸರು ಹೇಳಿದ್ದಾರೆ ಅಂತಂದರೆ ದಿಸ್ ಈಸ್ ದ ಸ್ಟೋರಿ ಆಫ್ ಎ ಕಿಂಗ್ ಅಂತ ಬರಿಬೇಕು. ಇಲ್ಲಿ ವಿಲೇಜ್ ಇದ್ದರೆ ದಿಸ್ ಇಸ್ ಸ್ಟೋರಿ ಆಫ್ ಎ ವಿಲೇಜ್ ಅಂತ. ಹೀಗೆ ಒಂದೊಂದು ಲೈನ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗಿದರೆ ನಿಮಗೊಂದು 4-5 ಲೈನ್ ಆಗುತ್ತೆ, ಸ್ಟೋರಿ ರೆಡಿ ಆಗುತ್ತೆ. ನಿಮಗೆ ಗ್ಯಾರಂಟಿಯಾಗಿ ಏನಂದರೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ವೆರಿ ಸಿಂಪಲ್ಲಾಗಿ ನೀವು ಹಳೆ ಕ್ವಶನ್ ಪೇಪರ್ಗಳನ್ನ ಇಟ್ಕೊಳ್ಳಿ. ಹಳೆ ಕ್ವಶನ್ ಪೇಪರ್ಸಲ್ಲಿ ನೀವು ಇದನ್ನು ರೆಫರ್ ಮಾಡಿ ಈ ಕ್ವಶನ್ಗೆ ಆನ್ಸರ್ನ ತಯಾರು ಮಾಡಿ. ಆ್ಯಂಡ್ ಯು ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ನಿಮ್ಮ ಟೀಚರ್ ನಿಮಗೆ ಗೈಡ್ ಮಾಡ್ತಾರೆ, ನಾನು ಜಸ್ಟ್ ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೇನೆ. ಆ್ಯಂಡ್ ಕೊನೆಯದಾಗಿ ಏನು ಅಂತಂತಂದರೆ, ನಾವು ಲೆಟರ್ ರೈಟಿಂಗಿಗೆ ಬರೋಣ. ಲೆಟರ್ ರೈಟಿಂಗ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಈ ಲೆಟರ್ ರೈಟಿಂಗ್ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ದೆನ್ ಇದರಲ್ಲಿ ನೀವು ಈ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು. ಹೆಡಿಂಗ್ ಬರುತ್ತೆ, ಹೆಡಿಂಗಲ್ಲಿ ಫ್ರಮ್ ಮತ್ತು ಟೂನ ಸೇರಿಸ್ಬೇಕಾಗುತ್ತೆ. ದೆನ್ ಸೆಕೆಂಡ್ ಪಾಯಿಂಟ್ ಸೊಲ್ಯೂಟೇಷನ್ ಬರುತ್ತೆ. ಈ ಸೊಲ್ಯೂಟೇಷನ್ ಯಾವುದೇ ಲೆಟರ್ ಬರಲಿ, ಜಸ್ಟ್ ಯು ಸ್ಟಾರ್ಟ್ ಡಿಯರ್ ಅಂತ ಸ್ಟಾರ್ಟ್ ಮಾಡಿಬಿಡಿ. ಡಿಯರ್ ಸರ್, ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್ ಅಂತ ಸ್ಟಾರ್ಟ್ ಮಾಡಿ. ಭಾಳ ಕನ್ಫ್ಯೂಸ್ ಮಾಡ್ಕೊಳೋದು ಬೇಕಾಗಿಲ್ಲ. ದೆನ್ನು ಇಲ್ಲಿ ಆಫಿಷಿಯಲ್ ಸಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಇದೆ. ಜಸ್ಟ್ ಯು ರೈಟ್ 1 or 2 ಲೈನ್ಸ್ ಫಾರ್ ದಿ ಬಾಡಿ. ಒಂದು 2-3 ಲೈನ್ ಬರೆದ್ರೆ ಸಾಕು, ಬಾಡಿ ಆಫ್ ದ ಲೆಟರ್ ಸರಿಯಾಗುತ್ತೆ. ದೆನ್ ನೆಕ್ಸ್ಟ್ ಒನ್ನು ಸಬ್ಸ್ಕ್ರಿಪ್ಷನನ್ನು ಮಾಡಬೇಕಾಗುತ್ತೆ. ಲೈಕ್ ಅಲ್ಲಿ ನೀವು ಯುವರ್ಸ್ ಅಂತ ಬರೀರಿ. ನಿಮಗೆ ಸಾಧ್ಯ ಆದರೆ ಕ್ಯಾನ್ ಆಲ್ಸೋ ರೈಟ್ ಯುವರ್ಸ್ ಫೇತ್ಫುಲಿ ಎಲ್ಲ ಬರಿಬೋದು. ಒಂದು ವೇಳೆ ಇದೆಲ್ಲ ಸ್ಪೆಲ್ಲಿಂಗ್ ಗೊತ್ತಾಗಲ್ಲ ಅಂತಂದರೆ, ಕನ್ಫ್ಯೂಸ್ ಆಗ್ತಾಯಿದ್ರೆ ಯುವರ್ಸ್ ಅಂತ ಅಷ್ಟೇ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಬರುತ್ತೆ. ರಿಮೆಂಬರ್, ಯುವರ್ಸ್ ಬರಿಬೇಕಾದಾಗ ತುಂಬ ಕೇರ್ಫುಲ್ ಆಗಿರಿ. ಯುವರ್ಸ್ ಅಂತ ಬರೆದು ಇಲ್ಲಿ ಯಾವುದೇ ಕಾಮ ಹಾಕಬಾರ್ದು. ಇಲ್ಲಿ ಕಾಮ ಹಾಕಿದರೆ ಇದು ರಾಂಗ್ ಇದು. ಸೊ ದಿಸ್ ಶುಡ್ ಬಿ ಯುವರ್ಸ್, YOURS. ದಟ್ ಕಾಮ ಶುಡ್ ಬಿ ಹಿಯರ್, ಇಲ್ಲಿರಬೇಕು ಕಾಮ, ಕೆಳಗಡೆ, ಮೇಲೆ ಬರಬಾರ್ದು ಕಾಮ, ಅದು ರಾಂಗ್ ಆಗುತ್ತೆ. ದೆನ್ನು ನೆಕ್ಸ್ಟ್ ಪಾಯಿಂಟ್ ಈಸ್ ಆಫ್ ಸಿಗ್ನೇಚರ್. ಸಿಗ್ನೇಚರ್ನ ಮಾಡಬೇಕು. ನಿಮ್ಮ ಸಿಗ್ನೇಚರ್ ಮಾಡಬಾರ್ದು, SD ಅಂತ ಬರೆದ್ರೆ ಸಾಕಲ್ಲಿ. ದ ಲಾಸ್ಟ್ ಒನ್ ಏನು ಅಂತ ಹೇಳಿದ್ರೆ ಸೂಪರ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ನೀವು ಲೆಟರ್ನ ಬರೆದ ಮೇಲೆ ಆ ಲೆಟರ್ನ ಕವರಲ್ಲಿ ಇಟ್ಬಿಟ್ಟು ಕವರ್ ಮೇಲೆ ಅಡ್ರೆಸ್ ಬರೀತೀರಾ. ಎಕ್ಸಾಮಲ್ಲಿ ಕವರ್ ಹೋಗೋಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಇಷ್ಟು ಲೆಟರ್ ಈ ಪೇಜ್ ಇರುತ್ತಲ್ಲ, ಇಲ್ಲೆಲ್ಲ ಲೆಟರ್ ಬರೆದ ಮೇಲೆ ಕೊನೆಗಡೆ ಒಂದು ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ 2 ಅಂತ ಬರೀಬೇಕು. ಸೊ ದ್ಯಾಟ್ ಯು ವಿಲ್ ಗೆಟ್ ಕಂಪ್ಲೀಟ್ 5 ಮಾರ್ಕ್ಸ್. ಫುಲ್ 5 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ಕೂಡ ತುಂಬ ಈಸಿಯಾಗಿರೋಂಥ ಟಾಪಿಕ್ ಇದೆ. ಸೊ ದಿನ 2 ಅಥವಾ 3 ಟಾಪಿಕನ್ನು ನೀವು 15 ನಿಮಿಷ ಟೈಮ್ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ದೆನ್ ಇಂಗ್ಲೀಷ್ ಬಿಕಮ್ಸ್ ವೆರಿ ಈಸಿ ಆ್ಯಂಡ್ ಈಸಿಯರ್ ಆ್ಯಂಡ್ ಈಸಿಯೆಸ್ಟ್. ತುಂಬ ಸಿಂಪಲ್ಲಾಗಿರುತ್ತೆ. ಬಟ್ ದ ಥಿಂಗ್ ಈಸ್ ಡೈಲಿ ಪ್ರಾಕ್ಟೀಸ್. ಸೊ ಡೈಲಿ ಪ್ರಾಕ್ಟೀಸ್ ಇದೆಯಲ್ಲ, DPP ಅಂತ ಹೇಳ್ತೇವೆ. ಈ DPP ಈಸ್ ವೆರಿ ಇಂಪಾರ್ಟೆಂಟ್. ದಿನ ಕನಿಷ್ಠ 15 ನಿಮಿಷ ಇಂಗ್ಲೀಷ್ನ ಓದಬೇಕು. 15 ನಿಮಿಷ ಅದನ್ನೇನಂತಂದರೆ ಬರೀಬೇಕು. ಇಷ್ಟೇ ಮಾಡಿ ಡೈಲಿ. ನಿಮಗೆ 30-35 ಡೇಸ್ ಎಕ್ಸಾಮ್ ಟೈಮ್ ಇದೆ. ಡೆಫಿನೆಟ್ಲಿ ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್ ಇನ್ ಇಂಗ್ಲೀಷ್. ಸೊ ಯು ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ಸ್ ಆ್ಯಂಡ್ ಬಿ ಕಾನ್ಫಿಡೆಂಟ್. ಸೊ ಯಾವಾಗ ನೋಡಿ ಇಂಪಾಸಿಬಲ್ ಅನ್ನೋದನ್ನು ಹೇಳೋಕ್ಕೆ ಹೋಗಬೇಡಿ. ಜಸ್ಟ್ ಇಲ್ಲೊಂದು ಕಾಮ ಹಾಕಿಬಿಡಿ, ಐ ಆಮ್ ಪಾಸಿಬಲ್ ಅಂತ ಆಗುತ್ತೆ. ಸೊ ಐ ಆಮ್ ಪಾಸಿಬಲ್ ಅಂತ ಅಂದಾಗ ನೀವು ಗ್ಯಾರಂಟಿಯಾಗಿ 80ಕ್ಕೆ 80 ಮಾರ್ಕ್ಸ್ ನೀವು ತೆಗಿತೀರಾ. ನಿಮ್ಮ ಟೀಚರ್ಸ್ 20ಕ್ಕೆ 20 ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ಆಲ್ ಟುಗೆದರ್ ದಿಸ್ ಬಿಕಮ್ಸು 100% ಆಗುತ್ತೆ. ಸೊ ಇಂಗ್ಲೀಷ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಸಬ್ಜೆಕ್ಟ್ಸ್. ಆ್ಯಂಡ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಆ್ಯಂಡ್ ಡೂ ವೆಲ್. ಥ್ಯಾಂಕ್ ಯು.